ಇಂದು ಗುಂಡ್ಲುಪೇಟೆಯ ಪುರಸಭೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಅತ್ಯಂತ ಸಡಗರ ಹಾಗೂ ಜವಾಬ್ದಾರಿಯುತವಾಗಿ ಆಚರಿಸಲಾಯಿತು. ನನ್ನ ಮರ ನನ್ನ ನೆರಳು ಅಭಿಯಾನಕ್ಕೆ ಅಧಿಕೃತವಾಗಿ ತಾಲೂಕು ದಂಡಾಧಿಕಾರಿಗಳಾದ ತನ್ಮಯ್ರವರು ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಪುರಸಭೆಯ ಮುಖ್ಯಾಧಿಕಾರಿಗಳಾದ ಎಸ್ ಸರವಣರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದ ಒಂದು ಜಾಥಾ ಪುರಸಭೆಯ ಕಚೇರಿಯಿಂದ ಹೊರಟು ಪಟ್ಟಣದ ಹಳೆ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ಮೂಲಕ ನೆರೆದಿದ್ದ ನೂರಾರು ನಾಗರಿಕರು ಸಾರ್ವಜನಿಕರಿಗೆ ಪ್ರಕೃತಿಯ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂಬ ದೃಢ ಸಂದೇಶವನ್ನು ಸಾರಿದರು. ಹಾಗೂ ಪ್ರಕೃತಿಯೇ ಮನುಕುಲದ ಜೀವನಾಡಿ, ಅಂತಹ ಪರಿಸರವನ್ನು ಉಳಿಸಿ ಬೆಳೆಸುವ ಪಣದೊಂದಿಗೆ ಸಾರ್ವಜನಿಕರಲ್ಲಿ ಹಸಿರು ಸಂಸ್ಕೃತಿಯ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಯಿತು. ಎಸ್ ಸರವಣ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿ, ಪರಿಸರ ಮಾಲಿನ್ಯದ ಭೀಕರತೆ ಮತ್ತು ಅದನ್ನು ತಡೆಗಟ್ಟುವ ಸರಳ ಉಪಾಯಗಳ ಕುರಿತು ಮನಮುಟ್ಟುವಂತೆ ವಿವರಿಸಿದರು. ಒಣ ಕಸ ಮತ್ತು ಹಸಿ ಕಸವನ್ನು ಪ್ರತ್ಯೇಕಿಸಿ ವಿಲೇವಾರಿ ಮಾಡುವುದು ಹೇಗೆ ಎಂಬ ಒಂದು ಕುರಿತು ಉದಾಹರಣೆಗಳೊಂದಿಗೆ ತಿಳಿಸಿದರು. ಸ್ಯಾನಿಟರಿ ಪ್ಯಾಡ್ಗಳನ್ನು ಅಜಾಗರೂಕತೆಯಿಂದ ಬಿಸಾಡದೆ ಅವುಗಳನ್ನು ವೈಜ್ಞಾನಿಕವಾಗಿ ಹೇಗೆ ವಿಲೇವಾರಿ ಮಾಡಬೇಕು ಎಂಬುದರ ಕುರಿತು ಮಹಿಳೆಯರಿಗೆ ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಮಾರ್ಗದರ್ಶನ ನೀಡಿದರು. ನನ್ನ ಮರ ನನ್ನ ನೆರಳು ಕೇವಲ ಮರಗಳನ್ನು ನೆಡುವುದು ಮಾತ್ರವಲ್ಲದೆ ಅವುಗಳನ್ನು ನಮ್ಮ ಮನೆಯ ಸದಸ್ಯರಂತೆ ಪೋಷಿಸಬೇಕು. ನಾವು ನೆಟ್ಟ ಮರವೇ ನಮಗೆ ಮುಂದೆ ನೆರಳು ನೀಡುತ್ತದೆ ಎಂಬ ಭಾವನಾತ್ಮಕ ಸಂದೇಶ ನೀಡಿದರು. ಈ ಸಂದರ್ಭದಲ್ಲಿ ವನ್ಯಜೀವಿ ಛಾಯಾಗ್ರಾಹಕರಾದ ಆರ್.ಕೆ. ಮಧು ಅವರು ಕೂಡ ಮಾತನಾಡಿ, ಪರಿಸರ ಜಾಗೃತಿಯು ಕೇವಲ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬರೂ ಪರಿಸರವನ್ನು ಪ್ರೀತಿಸುವ ಮತ್ತು ಸಂರಕ್ಷಿಸುವ ಸಂಕಲ್ಪವನ್ನು ಇಂದಿನಿಂದಲೇ ಮಾಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ತನ್ಮಯ್ ಅವರು ಕೂಡ ಮಾತನಾಡಿ ಪರಿಸರ ಸಂರಕ್ಷಣೆಯ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಅನೇಕ ಕನ್ನಡಪರ ಸಂಘಟನೆಗಳು ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದರು. ವಿಶ್ವ ಪರಿಸರದ ದಿನದ ಈ ಅಭಿಯಾನವು ಗುಂಡ್ಲುಪೇಟೆಯನ್ನು ಮುಂದಿನ ದಿನಗಳಲ್ಲಿ ಹಸಿರು ಪಟ್ಟಣವನ್ನಾಗಿ ರೂಪಿಸುವ ಭರವಸೆಯನ್ನು ಮೂಡಿಸಿತು. ನನ್ನ ಮರ ನನ್ನ ನೆರಳು, ಪ್ರಕೃತಿಯೇ ನನ್ನ ಉಸಿರು, ಗಿಡ ಮರಗಳನ್ನು ಬೆಳೆಸೋಣ, ಮುಂದಿನ ಪೀಳಿಗೆಗೆ ಹಸಿರು ಉಡುಗೊರೆ ನೀಡೋಣ. ಬಹುಮಾನ ನೀಡಬೇಕಾಗಿ ಕರೆಯನ್ನು ಕೊಟ್ಟಿಲ್ಲ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದ ಉದ್ದೇಶವನ್ನು ತಿಳಿದುಕೊಂಡು ನಾವು ಏನು ಈ ಪರಿಸರಕ್ಕೆ ಕೊಡುಗೆ ಕೊಟ್ಟಿದ್ದೇವೆ ಎಂದರಿತು ಜೀವನದಲ್ಲಿ ಒಂದು ಗಿಡವನ್ನು ನೆಟ್ಟು ಅದನ್ನು ಬೆಳೆಸಿ ಅದರಿಂದ ಬೇರೆ ನಾವು ಸಹ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಪರಿಸರವನ್ನು ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಪ್ರತಿಯೊಬ್ಬ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮನೆಯ ಮುಂದೆ ಒಂದು ಗಿಡವನ್ನು ನೆಟ್ಟು ಸೆಲ್ಫಿ ತೆಗೆದು ನಮ್ಮ ಕಚೇರಿಯ ವಿಳಾಸಕ್ಕೆ ಅಥವಾ ನಾವು ನೀಡಿರುವ ವಾಟ್ಸಪ್ ನಂಬರ್ಗೆ ಕಳಿಸಿಕೊಟ್ಟು ಭಾಗವಹಿಸಿ ಮತ್ತು ಪರಿಸರ ಉಳಿಸಲು ಸಹಕರಿಸಿ ಅಂತ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮ ಕುರಿತು ಎರಡು ಮಾತಾಡಬೇಕಂದ್ಬಿಟ್ಟು ನಮ್ಮ ತಹಸೀಲ್ದಾರ್ ಸರ್ ಕೇಳ್ಕೊತಾ ಇದ್ದೀವಿ. ಈ ಒಂದು ಜಾಥಾದಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಸಾರ್ವಜನಿಕ ಬಂಧುಗಳಿಗೂ, ಎಲ್ಲ ಅಧಿಕಾರಿ ಮಿತ್ರರಿಗೂ ಈ ಒಂದು ಪರಿಸರ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ, ಸರವಣವರು ಹೇಳ್ತಿರೋ ಥರ ಒಂದು ಗಿಡನ ನೆಡೋದು ಸುಲಭ, ಆದರೆ ಆ ಗಿಡನ ಲಾಲನೆ ಪಾಲನೆ ಮಾಡಿ ಅದು ಅವರೇ, ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶರವಣೇಶ್ವರವರೇ, ಇಲ್ಲಿ ಜನರ ಸಂಘಟನಾ ಸಭಿಕರೇ, ನಾಗರಿಕರೇ, ಇದನ್ನ ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಪ್ರತಿದಿನ ಏನು ಕಸ ಉತ್ಪಾದನೆ ಮಾಡಿ ಇಲ್ಲೇ ತನಕ ನಾವು ಕೇವಲ 2 ಮಾದರಿ ಕಸವನ್ನು ವಿಂಗಡಣೆ ಮಾಡ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ ಸರ್, ಹಸಿ ಕಸ ಮಾಡ್ತಾ ಇದ್ದೀವಿ. ಇವಾಗ 1/4/2026ರಿಂದ ಒಂದು ಹೊಸ ಕಾಯ್ದೆ ಜಾರಿಯಾಗಿದೆ, ಸುಪ್ರೀಂ ಕೋರ್ಟ್ ಆದೇಶದಂತೆ. ಇದನ್ನು ನಮ್ಮ ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ಅಂತ ಮಾಡಿರೋದು ಕಾನೂನು. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಕೇವಲ 2 ಹಸಿ ಕಸ ಮತ್ತು ಒಣ ಕಸ ಮಾತ್ರ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ 4 ವಿಧದ ವಿಂಗಡಣೆ ಆಗಬೇಕು. ಹಸಿ ಕಸ, ಒಣ ಕಸ, ಜೊತೆಗೆ ಸ್ಯಾನಿಟರಿ ಪ್ಯಾಡ್ ಕಸ. ಸ್ಯಾನಿಟರಿ ಪ್ಯಾಡ್ ಏನು ನಮ್ಮ ಅಕ್ಕಂದಿರು, ತಾಯಂದಿರು, ವೈಫ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ರೆ ಆ ಪ್ಯಾಡ್ಸು, ಮತ್ತೆ ನಮ್ಮ ಮಕ್ಕಳು ಉಪಯೋಗಿಸುವಂಥ ಡಯಾಪರ್ಸು, ಇದನ್ನು ಸಪರೇಟಾಗಿ ವಿಂಗಡಣೆ ಮಾಡಬೇಕು. ಮತ್ತೆ ಸ್ಪೆಷಲ್ ಕೇರ್
ವೇಸ್ಟು, ವಿಶೇಷ ಕಾಳಜಿ ವಹಿಸ್ಬೇಕಂತ ತ್ಯಾಜ್ಯಗಳು ಯಾವ್ಯಾವುದು? ಇವಾಗ ಪ್ರತಿಯೊಂದು ಮನೆಯಲ್ಲೂ ಶುಗರ್ ಪೇಷಂಟ್